ಮಾಡಿದ್ದೆ ಮಾಡಿ ತಿಂದಿದ್ದೆ ತಿಂದು ಬೇಜಾರಾಗಿದೆ. ನಾಳೆ ಬೆಳಿಗ್ಗೆ ತಿಂಡಿಗೆ ಏನಪ್ಪ ಮಾಡಲಿ, ಬೇಗ ಆಗಬೇಕು ಅಂದ್ಕೊಂಡ್ರೆ ಈ ರಾಗಿ ನೀರು ದೋಸೆನ ಒಂದ್ಸಲ ಟ್ರೈ ಮಾಡಿ. ಸೂಪರ್ ಆಗಿರುತ್ತೆ. ಮಾಡೋದೆಷ್ಟು ಈಸಿ ಗೊತ್ತಾ? ರಾಗಿ ನೀರು ದೋಸೆ ಜೊತೆಗೆ ಚಟ್ನಿನೂ ನೋಡ್ಕೊಂಬಿಡೋಣ. ಮೊದಲಿಗೆ 1 ಕಪ್ ರಾಗಿ, 1/4 ಕಪ್ ಆಗುವಷ್ಟು ಅಕ್ಕಿನ ರಾತ್ರಿ ಇಡೀ ನೆನೆಸಿಡಬೇಕು. ಬೆಳಿಗ್ಗೆ ಅದನ್ನು ಮಿಕ್ಸಿ ಜಾರಲ್ಲಿ ತೆಗೆದು 3/4 ಕಪ್ ಆಗುವಷ್ಟು ಫ್ರೆಶ್ ತೆಂಗಿನಕಾಯಿ ಜೊತೆಗೆ ರುಬ್ಬೋದಕ್ಕೆ ಬೇಕಾದಷ್ಟು ನೀರನ್ನು ಸೇರಿಸಿ ನೈಸಾಗಿ ಗ್ರೈಂಡ್ ಮಾಡಿಕೊಂಡು ಒಂದು ಪಾತ್ರೆಗೆ ಸೇರಿಸಬೇಕು. ಈ ಬ್ಯಾಟರ್ ಸ್ವಲ್ಪ ತೆಳುವಾಗಿನೇ ಇರಬೇಕು, ಹಾಗಾಗಿ ಎಕ್ಸ್ಟ್ರಾ ನೀರು, ಒಂದು ಸ್ವಲ್ಪ ಉಪ್ಪು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೊಂಬಿಡಿ. ಸಿಂಪಲಾಗಿ ಒಂದು ಚಟ್ನಿ ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ಒಂದು ಅರ್ಧ ಕಪ್ ಆಗುವಷ್ಟು ಶೇಂಗಾನ ಚೆನ್ನಾಗಿ ಕಡಿಮೆ ಊರಿನಲ್ಲಿ ಹುರಿದು ತೆಗೆದಿಟ್ಕೋಬೇಕು. ನಂತರ 4 ಹಸಿರುಮೆಣಸು, 1 ಈರುಳ್ಳಿ, 5ರಿಂದ 6 ಬೆಳ್ಳುಳ್ಳಿ ಹೆಸರು, ಸ್ವಲ್ಪ ಕರಿಬೇವು, ಒಂಚೂರು ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಒಂದು ಮಿಕ್ಸಿ ಜಾರಲ್ಲಿ ತೆಗೆದು ಹುರಿದಿರೋ ಶೇಂಗಾ, ಸ್ವಲ್ಪ ಪುಟಾಣಿ, ಸ್ವಲ್ಪ ಒಣ ಕೊಬ್ಬರಿ, ಹಸಿ ಶುಂಠಿ, ಹುಣಸೆಹಣ್ಣು, ಜೀರಿಗೆ, ಸಕ್ಕರೆ, ಉಪ್ಪು ಇದೆಲ್ಲ ಸೇರಿಸಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಗ್ರೈಂಡ್ ಮಾಡೋದಕ್ಕೆ ಬೇಕಾದಷ್ಟು ನೀರನ್ನು ಸೇರಿಸಿ ಚೂರು ತರ್ತರಿಯಾಗಿರೋ ಹಾಗೆಯೇ ಗ್ರೈಂಡ್ ಮಾಡಿ, ತುಂಬ ನೈಸ್ ಮಾಡಬೇಡಿ. ನಂತರ ಸಿಂಪಲಾಗಿ ಒಂದು ಒಗ್ಗರಣೆ ಕೊಟ್ಕೊಂಡು ಮಿಕ್ಸ್ ಮಾಡಿದ್ರೆ ಚಟ್ನಿ ರೆಡಿ ಆಗುತ್ತೆ. ಇನ್ನು ನೀರು ದೋಸೆ ಮಾಡ್ಕೊಳ್ಳೋದಕ್ಕೆ ಕಾದಿರೋ ತವಾದ ಮೇಲೆ ಎಣ್ಣೆ ಸವರಿ ತೆಳುವಾಗಿ ಹರಡಿ ಕಡಿಮೆ ಊರಿನಲ್ಲಿ ಮುಚ್ಚಿ ಬೇಯಿಸಿದ್ರೆ ರಾಗಿ ನೀರು ದೋಸೆ ರೆಡಿ ಆಗುತ್ತೆ.